ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ನವಲಗುಂದ ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ನವಲಗುಂದ ಹಾಗೂ ಶ್ರೀ ಬೆನ್ನರೆಡ್ಡಿ ಹನುಮರೆಡ್ಡಿ ಕುರಹಟ್ಟಿ ಸರ್ಕಾರಿ ಪ್ರೌಢಶಾಲೆ ಇಬ್ರಾಹಿಂಪುರ ಇವರ ಸಹಯೋಗದಲ್ಲಿ ಸರ್ಕಾರಿ ಪ್ರೌಢ ಇಬ್ರಾಹಿಂಪುರ ಶಾಲೆಯಲ್ಲಿ 10ನೇ ತರಗತಿಯ ಮಕ್ಕಳಿಗೆ ಪರೀಕ್ಷೆ ಭಯ ನಿವಾರಣಾ ಉಪನ್ಯಾಸ ಕಾರ್ಯಕ್ರಮ. ಮಾನವನ ಜೀವನದಲ್ಲಿ ಹಲವಾರು ಪರೀಕ್ಷೆಗಳು ಬರುತ್ತೆ, ಅವುಗಳನ್ನ ಧೈರ್ಯದಿಂದ ಎದುರಿಸಬೇಕು. ಪರೀಕ್ಷೆ ಅಂದ್ರೆ ಹಬ್ಬವೆಂದು ಅರಿತು ಪರೀಕ್ಷೆಗೆ ಹೋಗಬೇಕು, ಅಂದಾಗ ಮಾತ್ರ ಪರೀಕ್ಷೆ ಎಂಬ ಭಯ ಮಾಯವಾಗುವುದೆಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸದಲ್ಲಿ ತಿಳಿಸುತ್ತಾ 10ನೇ ತರಗತಿ ಮಕ್ಕಳಿಗೆ ಈ ವಾರ್ಷಿಕ ಪರೀಕ್ಷೆ ಮಹತ್ತರವಾದ ಹಂತವಾಗಿದೆ ಎಂದು ನವಲಗುಂದ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದ ಶ್ರೀ ಎ.ಬಿ. ಕೊಪ್ಪದಾಸರ್ ಅವರು ಉಪನ್ಯಾಸ ಮಾಡುತ್ತಾ 10ನೇ ತರಗತಿ ಮಕ್ಕಳಿಗೆ ಪರೀಕ್ಷೆ ಭಯ ನಿವಾರಣಾ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಧೈರ್ಯ ತುಂಬಿದ್ದಾರೆ. ನಿಮ್ಮ ಭವಿಷ್ಯ ಉಜ್ವಲವಾಗಬೇಕಾದ್ರೆ ಪರೀಕ್ಷಾ ಭಯ ನಿಮ್ಮಲ್ಲಿ ಇರಬಾರದು. ಪರೀಕ್ಷೆ ಅಂದ್ರೆ ದಿನನಿತ್ಯದಲ್ಲಿ ಬರುವಂತಹ ಒಂದು ಸಾಮಾನ್ಯ ಘಟನೆ ಭಾವಿಸಬೇಕು ಎಂದು ಶ್ರೀ ಡಿ.ಜಿ. ಹುಲ್ಲೂರು ಶಿಕ್ಷಕರು ಸರ್ಕಾರಿ ಉರ್ದು ಪ್ರೌಢಶಾಲೆ ನವಲಗುಂದ ಇವರು ತಿಳಿಸಿದ್ದಾರೆ. ಸರಳತೆಯಿಂದ ಕಠಿಣತೆ ಕಡೆಗೆ ಹೋಗಬೇಕು ಅನ್ನುವಂತ ಪರಿಕಲ್ಪನೆ ಇಟ್ಕೊಂಡು ಯಾವಾಗಲೂ ಫಸ್ಟ್ ಪೇಪರ್ ಯಾವ್ದು ಕನ್ನಡ ಇರ್ತದೆ. ಯಾವ ಕನ್ನಡ ನೀವು ತಿಳ್ಕೊಂಡ್ರಿ ಅದು ನಿಮ್ಗೆ ಗೊತ್ತಿರುವಂತ ಭಾಷೆ, ನನ್ನ ಮಾತೃಭಾಷೆ, ಒಂದಿಷ್ಟು ನಾನು ಬರೆಯಬಲ್ಲೆ ಅನ್ನುವಂಥ ಧೈರ್ಯ ಇರುವಂತ ಭಾಷೆ, ಜೊತೆಗೆ ಸರಳದಿಂದ ಪ್ರಾರಂಭ ಆದ್ರೆ ಮಕ್ಕಳಲ್ಲಿರುವಂತ ಭಯ ಮುಂದಿನ ಪೇಪರ್ಗಳಿಗೆ ಇರಬಾರದು ಅನ್ನುವಂತ ಹಿನ್ನೆಲೆ ಇಟ್ಕೊಂಡು ಸರ್ಕಾರ ಮತ್ತು ಇಲಾಖೆಗಳ ವೈಜ್ಞಾನಿಕ ಕಾರಣ ಇಟ್ಕೊಂಡು ಅದನ್ನ ಪ್ರಥಮ ಭಾಷೆ ಕನ್ನಡವನ್ನ ಇಟ್ಟಾರೆ. ಆ ಭಾಷೆಯನ್ನು ಬರೆಯುವಂತ ಸಂದರ್ಭದೊಳಗೆ ನಿಮ್ಮ ಪ್ರಥಮ ಪುತ್ರ ಯಾರು? ಈಗ ನನ್ನ ತಂದೆ ಹೆಸರು ತಿಮ್ಮಪ್ಪ ಅಂತ ಗೊತ್ತೈತೆ. ಜಾಗೃತ ಸರ್ಕಾರ ಹನುಮಪ್ಪನ ಮಗ ಅರ್ಜುನ ಕರ್ಣನಿಗೆ ದಿಗ್ಭ್ರಮೆ ಆಯ್ತು. ಮಕ್ಕಳು ಈ ಕಥೆಗೆ ಇಷ್ಟು ಚಂದ ಓದಿಸೋಕೆ ಹೋಗುತ್ತಲ್ಲ, ಕುಮಾರ ವ್ಯಾಸನ ಶಕ್ತಿನ ಹಂಗದ. ಹಾಗಾಗಿ ಕನ್ನಡ ಟೀಚರ್ ಏನಾಗ್ತದೆ ಇದನ್ನು ನೆನಪು ಮಾಡ್ಕೋಬೇಕಮ್ಮ. ಅವ್ರು ಕರ್ಕೊಂಡ ಕುಂದರ್ಸಿದ ಯುದ್ಧ ಚಲೋ ಆಯ್ತು, ಅವಾಗ ಅದ ಕಟ್ಯಾಕತ್ತಿತ್ತು, ಯುದ್ಧ ಪ್ರಾರಂಭ ಆಯ್ತು, ಕೊನೆಗೆ ಏನು ಮುಕ್ತ ಆಯ್ತು, ಅಲ್ಲಿಗೆ ನಿಲ್ಸ್ಯಾನ ಕುಮಾರ ವ್ಯಾಸ. ಮುಂದಿನ ಭಾಗ ನೀವು ಡಿಗ್ರಿ ಬರೋದು ಓದ್ತೀವಿ. ಮಕ್ಕಳೇ, ನನ್ನ ಉದ್ದೇಶ ಇಷ್ಟೇ, ಯಾವ ವಿಷಯವನ್ನು ಓದೋದಕ್ಕೆ ನೀವು ಕೈಯಾಗ ಪುಸ್ತಕ ಹಿಡ್ಕೊಳ್ತಿರೋ ಆ ಸಂದರ್ಭದಾಗ ಆ ಶಿಕ್ಷಕರನ್ನ ಒಂದು ವರ್ಗಪೂರ್ಣ ಸ್ಥಿತಿಯನ್ನ ಒಂದು ಕ್ಷಣ ನೀವೇನ್ ಮಾಡ್ಕೋಬೇಕು, ನೆನಪು ಮಾಡ್ಕೋಬೇಕು. ಹಾಗಾದ್ರೆ ಕನ್ನಡ ಅಂತ ಬಂದ ತಕ್ಷಣ ಅತ್ಯಂತ ಶೂರ ಪಾಲ್ಗುಣ ಯಾರಂದ್ರೆ ಅರ್ಜುನ ಅಂತ ಕರಿತೀವಿ. ಅರ್ಜುನನ ಮೀರಿರುವಂತ ಶಕ್ತಿ ಯಾವುದು? ಆ ಶಕ್ತಿ ಯಾರಿಗೆ ಗೊತ್ತಿತ್ತು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಿತ್ತು. ಅವ ಕಿತಿಬಿ ಶಕುನಿ, ಅವ ಏನ್ ಜಗತ್ತನ್ನ ನಿರ್ಮಾಣ ಮಾಡೋನವನ, ಕೆಡ್ಸವನವನ. ಅವ ಹೇಳ್ತಾನೆ, ಇಲ್ಲ ನಾ ಏನಾದ್ರು ಸಡ್ಡು ಬಿಟ್ಟೆ ಅಂದ್ರೆ ಬಹುಶಃ ನಾವು ಪಾಂಡವರು ಸೋಲ್ತಾರ, ಇಲ್ಲಿಗೆ ಯುದ್ಧ ಮುಕ್ತಾಯ ಆಗುತ್ತಾ, ಆಸ್ತಿ ಸಿಗಂಗಿಲ್ಲ ಅಂತ ತಿಳ್ಕೊಂಡು ಕರ್ಣನನ್ನ ಏನಾದ್ರೂ ಮಾಡಿ ನಾನು ಏನ್ ಮಾಡ್ಬೇಕು, ಅಧಿರನನ್ನಾಗಿ ಮಾಡ್ಬೇಕು, ಅವನನ್ನ ಒಂದಿಷ್ಟು ಉಳಾಬಿಡ್ಬೇಕು ಅಂತ ಯಾರು ತಿಳ್ಕೊಂಡು ರಥದ ಮೇಲೆ ಅವ ಕುತ್ಕೊಂಡ, ಕೆಳಗೆ ಅವ ಕುಂತಿದ್ದ. ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕಾಗಿತ್ತು. ಕೃಷ್ಣ ಸಾರಥಿ ಆಗಿದ್ದ ಅರ್ಜುನನಿಗೆ. ಕರ್ಣ ಯಾರಕ್ಕೆ ಸೋಲುವತ್ತು ಅರ್ಜುನ ಅನ್ನೋ ಪರಿಕಲ್ಪನೆ ಅವನಿಗಿತ್ತು. ಕೃಷ್ಣ ಯಾರನ್ನ ಕರ್ದ? ಕರ್ಣನ ಕರ್ದ ಪರಾಶ ಹೇಳಿದ್ರು. ಹೆಗಲ ಮ್ಯಾಗ ಕೈ ಹಾಕಿ ದುಬ್ಬ ಚಪ್ರಿಸಿ ನನ್ನ ಪಕ್ಕ ಕುತ್ಕೋಬ ಅಂತ ಕರ್ದ. ಅಲ್ಲೋ ನೀವು ಎಷ್ಟೇ ಸರ್ ಕರ್ದ್ರ ಮೊದಲು ನೀವು ಹೋಗಿ ಮಗಳು ಕುಂದಿರ್ತೇನೆ. ಮುಜುಗರ ಆತ ಅವನಿಗೆ, ಕರ್ಣನಿಗೆ ಮುಜುಗರ ಆತ. ಪರಮಾತ್ಮ ನೀನೆಲ್ಲಿ ನಾನೆಲ್ಲಿ, ನಿನ್ನ ಪಕ್ಕದೊಳಗೆ ಕುಂದಿರ್ದ, ನಿನಗೆ ಸರಿ ಸಮಾನನೇ ಅಂತ ನಾವು ನೀ ಸುಮ್ಮನೆ ಬಾ ಕುಂದ್ರ ಬಾ ಅಂದ. ಉಳಾಬ್ದ ಬೇಕಾಗಿತ್ತಂತೆ, ಯಾರು ಬೇಕಾಗಿ ಪರಮಾತ್ಮ ಕರ್ದ ಕುಂದಿರಿಸಿದ ಒಂದಿನ ಉಳಾಬ ಏನು. ಅಲ್ಲಿ ಬರುವಂತ ಪಾತ್ರಗಳು ಯಾವುವು? ಕೌರವೇಂದ್ರನ ಕೊಂದದೊಳಗೆ ಹೀರೋ ಯಾರಮ್ಮ? ಕೌರವೇಂದ್ರನ ಕೊಂದ ನೀನು ಹೀರೋ ಯಾರ? ಪರಮಾತ್ಮ. ಕರ್ಣ. ವೆರಿ ಗುಡ್. ಯಾರ ಮೇಲೆ? ಕರ್ಣ. ಟೈಟಲ್ ನೋಡಿದ್ರೆ ಕೌರವೇಂದ್ರನ ಕೊಂದ ನೀನೈತಿ, ಅದು ಕರ್ಣ ಹೀರೋ. ಆ ಕರ್ಣನನ್ನ ಅಧೀರಗೊಳಿಸ್ತಕ್ಕಂಥ ವ್ಯಕ್ತಿ ಯಾರು? ಕೃಷ್ಣ. ಅವನ ಉದ್ದೇಶ ಏನಾಗಬೇಕಾಗಿತ್ತು? ಕೌರವರು ಸೋಲ್ಬೇಕು. ಬಟ್ ಕರ್ಣ ಅವನು ಪಾಂಡವರನ್ನ ಅವನಿಗೆ ಗೊತ್ತಿಲ್ಲ, ಜಗತ್ತಿಗೆ ಗೊತ್ತಿಲ್ಲ ಪಾಂಡವ್ರು ಯಾರು, ಕರ್ಣ ಯಾರು ಅನ್ನೋದನ್ನ. ಹೌದಲ್ಲ? ಗೊತ್ತಿಲ್ಲ. ಅದನ್ನ ಅವನ ಉದ್ದೇಶ ಪಾಂಡವ್ರನ್ನ ಗೆಲ್ಲಿಸ್ಬೇಕಾಗಿತ್ತು. ಪಾಂಡವ್ರ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿತ್ತು ಅವನಿಗೆ. ಯಾಕಂದ್ರೆ ಕರ್ಣ ಅಷ್ಟು. ಶ್ರೀ ಎಂ.ಎಸ್. ಹುಗ್ಗಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢ ಇಬ್ರಾಹಿಂಪುರ ಅವರು ಸಸಿಗೆ ನೀರು ಎರೆಯೋದ್ರ ಮುಖೇನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಸಿದ್ದಯ್ಯಗೆ ಹಿರೇಮಠ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ನವಲಗುಂದ ಇವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ರೀ ಎನ್.ಎಸ್. ತಾಳಿಕೋಟಿ ಮಠ ಸರ್ ಪ್ರಾರ್ಥನೆ ಸಲ್ಲಿಸಿದರೆ ಶ್ರೀ ಪ್ರಕಾಶ್ ಹೂಗಾರ ಸರ್ ಕವನ ವಾಚನ ಮಾಡಿದರು. ಶ್ರೀ ವಿ.ಎಚ್. ಚಾಕಲಬಿ ಸರ್ ಉಪಸ್ಥಿತರಿದ್ದರು. ವಾರ್ಷಿಕ ಪರೀಕ್ಷೆಯನ್ನು ಕನ್ನಡ, ಇಂಗ್ಲಿಷ್, ಗಣಿತ, ಸಮಾಜ ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ 1000 ರೂಪಾಯಿಗಳನ್ನು ಕೊಡುವುದಾಗಿ
ಘೋಷಣೆ ಮಾಡಿದರು. ಶ್ರೀಮತಿ ಎಎನ್ ಸಿಂದಗಿ, ಶ್ರೀಮತ್ ಬಿಎನ್ ತಳವಾರ್, ಶ್ರೀ ಸುರೇಶ್ ಹುಣಸಿಮರದ, ಶ್ರೀಮತಿ ಬಿಎಸ್ ಮೊರಮದ ಕಸಾಪ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಾತನಾಡಿದರು. ಹಾಗೂ ಎಸ್ಟಿಎಂಸಿ ಜಿಎಚ್ಎಸ್ ಇಬ್ರಾಹಿಂಪುರ ಸದಸ್ಯರು ಮತ್ತು ಇಬ್ರಾಹಿಂಪುರ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ಬಂದಂತಹ ಅತಿಥಿಗಳನ್ನ ಈ ಸಮಾರಂಭದಲ್ಲಿ ಗೌರವಿಸಲಾಗಿದೆ. ನಾಗರಾಜ್ ಎಚ್ಜಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀಮತಿ ಜಯಶ್ರೀ ಎಸ್ ಬಿನ್ನಾಳ್ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ರು. ಶ್ರೀ ಐಬಿ ಬಾಬಕ್ಕನವರ್ ಸ್ವಾಗತ ಮಾಡಿದ್ರೆ. ಶ್ರೀ ಬಿಎಚ್ ನಾಯ್ಕರ ವಂದನೆ ಮಾಡಿದ್ರು. ಪರಮೇಶ್ವರ್ ತಿರ್ಲಾಪುರ್, ಟಿವಿ 24 ಕನ್ನಡ ಚಾನೆಲ್, ನವಲಗುಂದ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.